ಹಾಯ್ ನಮಸ್ತೆ ಎಲ್ರಿಗೂ. ಮಟನ್ ಕೈಮಾ ಸಾರು ಈ ಥರ ಮಾಡಿದ್ರೆ ಒಂದು ಉಂಡೆನೂ ಕೂಡ ಒಡೆಯೋ ಚಾನ್ಸೇ ಇಲ್ಲ. ಅಷ್ಟು ಚೆನ್ನಾಗಿ ಬರುತ್ತೆ. ಎಲ್ಲರೂ ಒಂದು ಸರಿ ಟ್ರೈ ಮಾಡಿ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಲೈಕ್ ಮಾಡಿ ಇಷ್ಟ ಆದರೆ. ಮತ್ತು ಕಮೆಂಟ್ ಮಾಡೋದನ್ನಂತೂ ಮರಿಲೇಬೇಡಿ. ಯಾವ ಥರ ಮಾಡೋದಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಮೊಟ್ಟೆ, ಸ್ವಲ್ಪ ಮಸಾಲೆ ಆಡಿಸ್ಕೊಂಡಿರ್ತೀವಲ್ಲ ಮಟನ್ ಸಾರಿಗೆ ಅಂತೇಳಿ ಅದರದ್ದು 2 ಸ್ಪೂನ್ ಮಸಾಲೆ, ಮತ್ತು ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಸ್ವಲ್ಪ ಹಸಿಮೆಣ್ಸಿಕಾಯಿನ ತೊಗೊಳ್ಳಿ. ನಾನಿಲ್ಲಿ ಪಾಲು ಹಾಕಿರೋಂಥ ಮಟನ್ ತೊಗೊಂಡಿದ್ದೀನಿ. ಮನೇಲಿ ಮಿಕ್ಸಿನಲ್ಲೇ ಕೈಮಾ ಮಾಡ್ಕೊತೀನಿ. ನಂತರ ಒಂದು ಮಿಕ್ಸಿ ಜಾರ್ಗೆ ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ ಚೆನ್ನಾಗಿ ರುಬ್ಕೊಳ್ಳಿ. ಅಂದರೆ ನೀರೇನು ಹಾಕಬಾರ್ದು, ಹಾಗೇ ರುಬ್ಕೋಬೇಕು. ರುಬ್ಕೊಂಡ ನಂತರ ಅದಕ್ಕೆ ನಾನು ಮಸಾಲೆ ಆಡಿಸಿಟ್ಕೊಂಡಿರ್ತೀನಲ್ವ, ಮಸಾಲೆನೂ ಹಾಕ್ಕೊಂಡು ಆಮೇಲೆ ಅದೇ ನೀರೇ ಸಾಕಾಗುತ್ತೆ, ಮಸಾಲೆಲಿರೋಂಥ ನೀರೇ ಹಾಕ್ಕೊಂಡು ಕ್ಲೀನಾಗಿ ಅದನ್ನು ಮತ್ತೆ ಗ್ರೈಂಡ್ ಮಾಡ್ಕೊಳ್ಳಿ. ಮತ್ತು ಎಕ್ಸ್ಟ್ರಾ ನೀರೇನು ಹಾಕೋಕ್ಕೆ ಹೋಗಬೇಡಿ, ಗಟ್ಟಿ ಗ್ರೈಂಡ್ ಮಾಡಿಕೊಂಡು ಪಲ್ಸ್ ಮೋಡಲ್ಲೇ ರುಬ್ಕೊಳ್ಳಿ. ಸ್ವಲ್ಪ ಅಂದರೆ ತುಂಬಾ ಗ್ರೈಂಡ್ ಮಾಡ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಜಾಸ್ತಿನೂ ಹಾಕೊಳಕ್ಕೆ ಹೋಗಬೇಡಿ. ಮಿಕ್ಸಿನಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಪಲ್ಸ್ ಮೋಡಲ್ಲಿ ನಿಧಾನಕ್ಕೆ ಒಂದು 2ರಿಂದ 3 ಸರಿ ಪಲ್ಸ್ ಮೋಡಲ್ಲಿ ಇದು ಮಾಡಿಕೊಂಡ್ರೆ ಸಾಕಾಗುತ್ತೆ ಅಷ್ಟೇ. ಅಷ್ಟು ಹಾಕ್ಕೊಂಡು ಸಣ್ಣಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹೆಚ್ಕೊಂಡು ಇಟ್ಕೊಳ್ರಿ. ಮತ್ತು ಒಂದು ಮೊಟ್ಟೆ ಇರುತ್ತಲ್ಲ, ಮೊಟ್ಟೆ ಬಿಳಿ ಭಾಗ ಮಾತ್ರ ಹಾಕ್ಕೊಳ್ಳಿ, ಹಳದಿ ಭಾಗನ ಹಾಕೊಳಕ್ಕೆ ಹೋಗಬೇಡಿ. ಇಲ್ಲಿ ಮೊಟ್ಟೆ ಹಾಕ್ಕೊಂಡಿರೋದು ಕ್ಲಿಪ್ಪು ಮಿಕ್ಸ್ ಆಗಿದೆ. ಹಾಕ್ಕೊಂಡು ಆಮೇಲೆ ನಾವು ರುಬ್ಕೊಂಡಿರೋಂಥ ಗಟ್ಟಿ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಕಡಲೆಪುಡಿ ಹಾಕ್ಕೊಳ್ಳಿ. ಕಡಲೆಪುಡಿನೂ ಜಾಸ್ತಿ ಹಾಕೋಬಾರ್ದು, ಹಾಕ್ಕೊಂಡ್ರೆ ಬರೀ ಕಡಲೆಪುಡಿ ಫ್ಲೇವರ್ ಬಂದುಬಿಡುತ್ತೆ. ಹಾಗಾಗಿ 1 ಸ್ಪೂನ್ ಹಾಕ್ಕೊಳ್ಳಿ. ಮೊಟ್ಟೆ ಹಾಕ್ಕೊಂಡಿರೋದ್ರಿಂದ ಚೆನ್ನಾಗಿ ಕೋಟ್ ಆಗುತ್ತೆ, ಏನೂ ತೊಂದರೆ ಇಲ್ಲ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಂಬಿಟ್ಟು ನಿಧಾನಕ್ಕೆ ಒಂದೊಂದೇ ಉಂಡೆ ಮಾತ್ರ ಚೆನ್ನಾಗಿ ಕಟ್ಕೊಬೇಕು, ಎಲ್ಲೂ ಬಿರುಗ್ಬಿಟ್ಟಿರಬಾರ್ದು. ಆ ಥರ ನಿಧಾನಕ್ಕೆ ಈ ವಿಡಿಯೋದಲ್ಲಿ ತೋರಿಸಿರೋ ಥರನೇ ನೀಟಾಗಿ ಉಂಡೆನ ಕಟ್ಕೊಳ್ಳಿ. ಒಂದೊಂದೇ ಉಂಡೆ ಕಟ್ಕೊಂಡು ಇಟ್ಕೊಳ್ಳಿ. ಮತ್ತು ನಾವು ಅಲ್ಲಿ ಮಟನ್ ಸಾರನ್ನ ಮಾಡ್ಕೊಂಡಿದ್ದೀನಿ ಮುಂಚೆನೇ. ಮಟನ್ ಸಾರು ಮಾಡಿರೋ ವಿಡಿಯೋ ಏನಾದರೂ ಬೇಕಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ವಿಡಿಯೋ ಲಿಂಕು, ಚೆಕ್ ಮಾಡ್ಕೊಳ್ಳಿ. ಮಟನ್ ಸಾರು ಯಾವ ಥರ ಮಾಡ್ಕೊಂಡಿದ್ದೀನಿ ನಾನು, ಅಥವಾ ನಾವು ಮಾಡ್ಕೊಳ್ಳೋದು ಯಾವ ಥರ ಅಂತ ಹೇಳಿ ನೋಡ್ಕೊಬೋದು. ಇಲ್ಲಿ ಮಟನ್ ಸಾರು ರೆಡಿ ಆಗ್ತಾಯಿದೆ. ಮಟನ್ ಸಾರು ಚೆನ್ನಾಗಿ ಕುದ್ದಿದೆ. ಮಟನ್ ಕೂಡ ಒಂದು ಚೆನ್ನಾಗಿ ಬೆಂದಿದೆ ಕೂಡ, ಸ್ವಲ್ಪ ಬೇಯಬೇಕು ಅಷ್ಟೇ ಮಟನ್ನು. ಹಾಗಿದ್ದಾಗಲೇ ಉಂಡೆ ಮಾಡಿರ್ತೀವಲ್ಲ ಅದನ್ನು ಸಣ್ಣ ಊರಿನಲ್ಲಿ ಇಟ್ಕೊಂಡು ಒಂದೊಂದೇ ಉಂಡೆನ ಮಟನ್ ಸಾರು ಒಳಗಡೆ ಹಾಕ್ಕೋಬೇಕು. ಸ್ವಲ್ಪ ನಿಧಾನಕ್ಕೆ ಹಾಕ್ಕೊಳ್ಳಿ, ಮತ್ತು ಐ ಫ್ಲೇಮ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಅದು ಸಣ್ಣ ಉರಿನಲ್ಲೇ ಬೇಯ್ಕೋಬೇಕು. ಹಾಕ್ಕೊಂಡಿರೋವಂಥ ಎಲ್ಲ ಉಂಡೆನೂ ಹಾಕಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಡಿ. ಪ್ಲೇಟ್ ಮುಚ್ಚಿ ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳಿ. ಸೊ ಉಂಡೆ ಎಲ್ಲ ಬೆಂದಮೇಲೆ ಅದು ತನಿತಾನಾಗೇ ಮೇಲೆ ಬರುತ್ತೆ. ಈಗ ಓಪನ್ ನೋಡೋಣ. ಈಗ ನೋಡಿ, ಇವಾಗೆಲ್ಲ ಉಂಡೆ ಎಲ್ಲ ಮೇಲೆ ಬಂದಿದೆ. ಸೊ ಅಂದರೆ ಉಂಡೆ ಎಲ್ಲೂ ಒಡೆದಿಲ್ಲ, ಚೆನ್ನಾಗಿ ಬಂದಿದೆ ಅಂತ ಹೇಳಿ ಅರ್ಥ. ಈಗ ನಾನು ಮಟನ್ ಇನ್ನೊಂದು ಸ್ವಲ್ಪ ಬೇಯಬೇಕು ಅಂತ ಹೇಳಿದ್ನಲ್ಲ, ಉಂಡೆನೂ ಒಳಗಡೆ ಎಲ್ಲ ಚೆನ್ನಾಗಿ ಬೇಯ್ಕೊಳ್ಳಿ ಅಂತೇಳಿ ನಾನೀಗ 2 ವಿಷಲ್ ಮಾಡಿದ್ದೀನಿ. ಸೊ ಈ ಥರನೇ ಮಟನ್ ಕೈಮಾ ಸಾರು ಮಾಡೋದು. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಮಾಡೋದು ಅಂತ ಹೇಳಿ. ನಮ್ಮ ಮನೇಲಿ ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳಿ. ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮಗೆ ಮಟನ್ ಸಾರಿಂದ ಏನಾದ್ರು ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೋಡಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್.